ಅಸ್ಸಲಾಮಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ನನ್ನ ವಿಷಯ ಏನಪ್ಪ ಅಂದರೆ, ನಾನು 9ನೇ ತರಗತಿಗೆ ಸಂಬಂಧಪಟ್ಟಂತಹ ಸಿರಿಗನ್ನಡ ಗದ್ಯ 9ನೇ ತರಗತಿಯ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಮೊದಲನೇ ಗದ್ಯ ರಾಮರಾಜ್ಯವನ್ನು ಇವತ್ತು ವಿಸ್ತರಣೆ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನಾನು ಯಾವುದೇ ರೀತಿ ಬೋರ್ಡನ್ನ ಯೂಸ್ ಮಾಡಿ ಹೇಳ್ತಾ ಇಲ್ಲ. ಹಾಗೂ ನನಗೊಂದು ಕಮೆಂಟ್ಸ್ ಬಂದಿತ್ತು, ಮ್ಯಾಮ್ ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ. ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಕ್ಲಾರಿಟಿ ಇಲ್ಲ ಅಂದರೂ ಪರವಾಗಿಲ್ಲ, ವಾಯ್ಸ್ ಕ್ಲಾರಿಟಿ ಇದೆ ತಾನೇ. ಸೊ ದಯವಿಟ್ಟು ವಾಯ್ಸ್ ಕ್ಲಾರಿಟಿ ಇದೆ, ಸೊ ಅದನ್ನು ನೋಡಿಕೊಂಡು ಗಮನವಿಟ್ಟು ಕೇಳಿಸ್ಕೊಂಡು ಯಾವುದೇ ರೀತಿ ಪ್ರಶ್ನೆ ಬಂದರೂ ನಾನು ಬರೆಯೋಕ್ಕೆ ರೆಡಿ ಅನ್ನೋ ಥರ ನೀವು ತಯಾರಾಗಿ, ನೀವು ರೆಡಿಯಾಗಿ. ಈ ವಿಡಿಯೋದಿಂದ ಇಲ್ಲ ನಾನು ಮಾಡಿರೋ ಯಾವುದೇ ವಿಡಿಯೋದಿಂದನೂ ನಿಮಗೆ 1 ಅಂಕ ಬಂದರೂ ಕೂಡ ನನಗೆ ಈ ವಿಡಿಯೋ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಹೌದು ತಾನೆ? ಸೊ ಇವಾಗ ನಾನು ಲೆಸನನ್ನು ಸ್ಟಾರ್ಟ್ ಮಾಡ್ತೀನಿ. ರಾಮರಾಜ್ಯ. ಈ ಲೆಸನನ್ನು ಅರ್ಥ ಮಾಡುವ ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಬದಲು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಸೊ ದಶರಥ ಮಹಾರಾಜ ಅಂತ ಇರ್ತಾನೆ. ದಶರಥ ಮಹಾರಾಜನಿಗೆ 3 ಜನ ಹೆಂಡತಿಯರು. ಅದರಲ್ಲಿ ಕೈಕೆ ಒಂದು ಯುದ್ಧದಲ್ಲಿ ದಶರಥನ ಪ್ರಾಣವನ್ನು ಉಳಿಸಿರ್ತಾಳೆ. ಸೊ ದಶರಥನ ಪ್ರಾಣವನ್ನು ಉಳಿಸಿದ್ದಕ್ಕೆ ದಶರಥ ಖುಷಿಯಾಗಿ ನೀನು 3 ವರಗಳನ್ನು ಕೇಳು ಅಂತ ಹೇಳಿರ್ತಾನೆ. ಆವಾಗ ಕೈಕೆ ಏನಂದಿರ್ತಾಳೆ, ಇವಾಗ ನನಗೆ ಸದ್ಯಕ್ಕೆ ಏನು ಬೇಡ, ಆದರೆ ಸಮಯ ಬಂದಾಗ ನಾನು 3 ವರಗಳನ್ನು ಕೇಳ್ತೀನಿ ಅಂತ ಹೇಳ್ತಾಳೆ. ಸೊ ಆ 3 ವರಗಳು ದಶರಥ, ಆಯಿತು ನನ್ನ ಪ್ರಮಾಣ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಾನು ನಿನಗೆ ಭಾಷೆ ಕೊಡ್ತೀನಿ, ನೀನು ಈ 3 ವರಗಳನ್ನು ಯಾವಾಗ ಬೇಕಾದರೂ ಕೇಳ್ಬೋದು, ನಾನು ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಅವನು ಪ್ರಮಾಣ ಮಾಡಿರ್ತಾನೆ. ಸೊ ಅದೇ ಪ್ರಕಾರ ರಾಮನ ಪಟ್ಟಾಭಿಷೇಕ ಆಗುವಾಗ ಮಂಥರೆಗೆ ಈ ವಿಷಯ ತಿಳಿದ್ಬಿಟ್ಟು ಮಂಥರೆ ತನ್ನದೇ ಆದಂತಹ ದುರ್ಬುದ್ಧಿಯಿಂದ ಕೈಕೇಯಿಯ ಮನಸ್ಸನ್ನು ಕೆಡಿಸ್ತಾಳೆ. ನಿನ್ನ ಮಗ ರಾಜ ಆಗಬೇಕು, ಭರತನ ರಾಜ ಆಗಬೇಕು, ರಾಮ ಯಾಕೆ ರಾಜ ಆಗ್ತಾನೆ, ರಾಮ ರಾಜ ಆದರೆ ಭರತನಿಗೆ ಏನು ಸಿಗೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಅಂತ ದುರ್ಬುದ್ಧಿಯಿಂದ, ಕೆಟ್ಟ ಬುದ್ಧಿಯಿಂದ ಒಳ್ಳೆ ಮನಸ್ಸುಳ್ಳ ಕೈಕೆಯನ್ನು ದುರ್ಬುದ್ಧಿಗೆ ತಗೋಬರ್ತಾಳೆ, ಅಂದರೆ ಕೆಟ್ಟವಳಾಗಿ ಮಾಡ್ತಾಳೆ. ಕೈಕೆಗೆ ನಾನು ಇಲ್ಲಿ ನಿಮಗೊಂದು ಹೇಳ್ತೀನಿ, ಕೈಕೆಗೆ ಭರತನ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟೇ ಪ್ರೀತಿ ರಾಮನ ಮೇಲೂ ಇರುತ್ತೆ. ಆದರೆ ಮಂಥರೆಯ ದುರ್ಬುದ್ಧಿಯ ಮಾತುಗಳು ಕೈಕೆಯ ಮನಸ್ಸನ್ನು ಕೆಡಿಸುತ್ತೆ. ಆವಾಗ ದಶರಥನ ಹತ್ರ ಹೋಗಿ ತನ್ನ ಕೊಟ್ಟಿರುವಂತಹ 3 ಭಾಷೆಗಳನ್ನು ಅವನಿಗೆ ನೆನಪಿಸ್ತಾಳೆ. ನಿಮಗೆ ನೆನಪಿದೆಯಾ ಅಂತ. ದಶರಥ ಖಂಡಿತ ಅಂತ. ಅವಾಗ ದಶರಥ ತುಂಬ ಖುಷಿಯಾಗಿರ್ತಾನೆ. ಯಾಕೆ ದಶರಥ ತುಂಬ ಖುಷಿಯಾಗಿರ್ತಾನೆ ಅಂದರೆ, ಅವತ್ತು ಅವನ ಮಗನ ರಾಮನ ಪಟ್ಟಾಭಿಷೇಕ ಆಗಿರುತ್ತೆ. ಸೊ ಹಾಗಾಗಿ ಆ ಖುಷಿಯಲ್ಲಿ ಏನಂತಾನೆ ದಶರಥ, ಹೌದು ಕೈಕೆ, ನಾನು ಕೊಟ್ಟಿರುವಂಥ 3 ಭಾಷೆಗಳು ನನಗೆ ನೆನಪಿದೆ, ಏನು ಬೇಕು ಕೇಳು ಅಂದಾಗ, ಆಯ್ತು ಅವಾಗ ಅವಳು 3 ಹೇಳ್ತಾಳೆ. ಒಂದು ರಾಮ ಕಾಡಿಗೆ ಹೋಗಬೇಕು, ಇನ್ನೊಂದು ಭರತ ರಾಜನಾಗಬೇಕು, ಇನ್ನೊಂದನ್ನ ನಾನು ಇನ್ನೊಂದ್ಸತಿ ಕೇಳ್ತೀನಿ ಅಂತ ಹೇಳ್ತಾಳೆ. ಸೊ ಆಗ ತುಂಬ ದುಃಖದಲ್ಲಿ ದಶರಥ ಏನೂ ಮಾಡೋಕ್ಕಾಗಲ್ಲ. ದಶರಥ ಕೊಟ್ಟ ಮಾತನ್ನು ನೆರವೇರಿಸೋಕ್ಕೆ ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದಾಗ ಅಲ್ಲಿ ಭರತ ಕಾಡಿಗೆ ಹೋಗ್ತಾನೆ, ಭರತ ಬರ್ತಾನೆ. ಭರತನಿಗೆ ಈ ವಿಷಯ ಗೊತ್ತಾದ್ಮೇಲೆ ಅವನು ರಾಮನ ಮನವೊಲಿಸಲು ಹೋದಾಗ ಅಲ್ಲಿ ನಡೆಯುವಂತಹ ಒಂದು ಸಿಚುವೇಶನು ನಿಮಗಿಲ್ಲಿ ಕೊಟ್ಟಿದ್ದಾರೆ ನೋಡಿ. ಪಾಠ ಪ್ರವೇಶ. ಈ ಪಾಠ ಭಾಗವನ್ನು ಶ್ರೀ ಮಧ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 100ನೇ ಸರ್ಗದಿಂದ ಆಯ್ದುಕೊಳ್ಳಲಾಗಿದೆ. ಇದು ವಾಲ್ಮೀಕಿ ಮಹಾರಾಜರು ಬರ್ತಿರುವಂತಹ ಅಯೋಧ್ಯಾಕಾಂಡದಿಂದ ಆರಿಸಿಕೊಳ್ಳಲಾಗಿದೆ. ಪಿತೃವಾಕ್ಯ ಪರಿಪಾಲನೆ. ಪಿತೃ ಅಂದ್ರೆ ತಂದೆ, ವಾಕ್ಯ ಪರಿಪಾಲನೆ ಅಂದ್ರೆ ಕೊಟ್ಟಿರುವಂತಹ ಮಾತನ್ನ ಪರಿಪಾಲಿಸ್ಕೊಂಡು ಹೋಗುವಂತವ್ರು ಅಂತೇಳಿ ಅಂತ. ಬದ್ಧನಾಗಿ ವನವಾಸಕ್ಕೆ ಹೋದ ರಾಮನನ್ನು ಮರಳಿ ಕರೆತರುತ್ತೇನೆ ಎಂದು ಹಠ ತೊಟ್ಟ ಭರತನು ರಾಮನ ಭೇಟಿಗಾಗಿ ಚಿತ್ರಕೂಟಕ್ಕೆ ಬರುತ್ತಾನೆ. ಭರತನು ಅಣ್ಣನಂತೆಯೇ ಜಠಾಧಾರಿಯಾಗಿ ನಾರು ಬಟ್ಟೆಯನ್ನುಟ್ಟು ಬಂದಿರುತ್ತಾನೆ. ಭರತನನ್ನು ಆಲಂಗಿಸಿದ ರಾಮನು ಕುಶಲ ಪ್ರಶ್ನೆಗಳನ್ನು ಕೇಳತೊಡಗುತ್ತಾನೆ.